ಹಿಂದ ಖಡ್ಗದಿಂದ ಜಗತ್ತಾಳಲ್ಪಡ್ತಿತ್ತು ಅಲ್ವೇ? ಇದು ಶಾತವಾಹನರು ಗಂಗರು ಆಳ್ಬೇಕಾದ್ರೆ 700 ಬಸದಿಗಳನ್ನ ಇಲ್ಲಿ ಕಟ್ಟಿದಾಗ ಅವಾಗೆಲ್ಲ ಖಡ್ಗದಿಂದ ತಾನೆ ಒಬ್ಬ ಸೈನಿಕ, ಒಬ್ಬ ರಾಜ, ಒಂದು ದೊಡ್ಡ ಸೈನ್ಯ ತೆಗೆದುಕೊಂಡು ಹೋಗೋದು, ಗೆಲ್ಲೋದು, ಬಾವುಟ ನೆಡೋದು, ಇಂದಿನಿಂದ ನೀನು ನನ್ನ ಸಾಮಂತ, ಕಪ್ಪು ಕಾಣಿಕೆಯನ್ನು ಒಪ್ಪಿಸು ಅಂತ ಹೇಳ್ತಾ ಇದ್ರು ಖಡ್ಗ ಬಲದಿಂದ. ಇವತ್ತು ಹಾಗೆ ನಡೀತದ? ಹಾಗೆ ಮಾಡಿದ್ರೆ ನಾವು ಬಿಟ್ಟೇವೇನ್ರಿ? ಹಡಕ್ ಮುರಿತೀವಿ. ಇವತ್ತು ಜ್ಞಾನ ಜಗತ್ತನ್ನ ಆಳ್ತಾ ಇದೆ. ದ ವರ್ಲ್ಡ್ ಈಸ್ ರೂಲ್ಡ್ ಬೈ ನಾಲೆಡ್ಜ್. ನಮ್ಮ ಮಕ್ಕಳಿಗೆ ಅದನ್ನು ಕೊಡ್ತಾ ಇದೀವ? ಅಂತಹ ಜ್ಞಾನವನ್ನ ನಮ್ಮ ಮಕ್ಕಳಿಗೆ ಕೊಡ್ತಾ ಇದೀವ? ನಮ್ಮ ಮಕ್ಕಳು ಮನೆಯಲ್ಲಿ ಏನಿದಾರಲ್ಲ, ಮನೆಯಲ್ಲಿ ಪ್ರತಿನಿತ್ಯ ಬೆಳಗ್ಗೆ ಒಂದು ಸಾರಿ ಆ ಮಗುವಿಗೆ ಇಂಥ ನೈತಿಕ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ ತಂದೆಯಿಂದ, ತಾಯಿಯಿಂದ, ಅಣ್ಣನಿಂದ, ತಮ್ಮನಿಂದ, ಅತ್ತೆ, ಚಿಕ್ಕಮ್ಮ, ದೊಡ್ಡಪ್ಪ ಇದರಿಂದ ಆಗ್ತಾ ಇದೆಯಾ? ಒಂದು ಸಾಮಾನ್ಯ ವಾತಾವರಣದಲ್ಲಿ ಹೇಳ್ತಾ ಇರ್ಬೇಕು. ಅವ್ರಿಗೆ ಹೇಳಿದ್ರಲ್ಲ, ಒಳ್ಳೆ ವ್ಯಕ್ತಿಗಳನ್ನಾಗಿಸೋದು. ಇಲ್ಲಿ ಬುದ್ಧಿವಂತರಿಗೂ ಕೊರತೆ ಇಲ್ಲ, ಶ್ರೀಮಂತರಿಗೂ ಕೊರತೆ ಇಲ್ಲ, ತತ್ವಜ್ಞಾನಿಗಳಿಗೂ ಕೊರತೆ ಇಲ್ಲ. ಪೊಲೀಸ್ ಇಲಾಖೆಯಲ್ಲಿದ್ದು ಕ್ರೂರಾತಿ ಕ್ರೂರ ಮನುಷ್ಯತ್ವದ ಮುಖಗಳನ್ನು ನಾವು ಪ್ರತಿನಿತ್ಯ ನೋಡ್ತೇವೆ. ಕೊರತೆ ಇರೋದು ಒಳ್ಳೆಯವರಿಗೆ, ಕೊರತೆ ಇರೋದು ಒಳ್ಳೆಯ ಸದಭಿರುಚಿಯ, ನನ್ನಂತೆ ಅವನು ಬದುಕಲಿ ಅಂತಕ್ಕಂಥ ಭಾವನೆಯುಳ್ಳ ಮನಸ್ಸುಗಳಿಗೆ. ಆ ಮನಸ್ಸುಗಳಿಗೆ ನಾನೇನೋ ಶ್ರೀಮಂತ ಆಗಿಬಿಟ್ಟೆ, ಪಕ್ಕದವನು ಆಗ್ಬೇಕಲ್ಲ. ನಾನೇನೋ ಮೃಷ್ಟಾನ್ನ ಬನ್ನ ಊಟ ಮಾಡ್ತಾ ಇದ್ದೇನೆ, ನನ್ನ ಊಟ ಅವನಿಗೂ ಸಿಗ್ಬೇಕಲ್ಲ. ನನಗೆ ಸಿಕ್ತಂತ ಸಕಲ ಈ ಎಲ್ಲ ABCD ಅವನು ಸ್ವಪ್ರಯತ್ನದಿಂದ ಪಡೆಯುವಂತ ವಾತಾವರಣವನ್ನು ನಾನು ನಿರ್ಮಾಣ ಮಾಡ್ಬೇಕಲ್ಲ. ಆ ನಿರ್ಮಾಣ ಮಾಡಬೇಕು ಅನ್ನೋ ಮನಸ್ಸುಗಳಿಗೆ ಕೊರತೆ ಇದೆ. ನಿಮ್ಮ ಮಕ್ಕಳಿಗೆ ಬೆಳಿಗ್ಗೆದ್ದು ಒಂದ್ಸಾರಿ ಅಜ್ಜ ಅವ್ರು ಹೇಳ್ದಂಗ ಒಂದು ಒಳ್ಳೆ ಮಾತು ಹೇಳಿ, ಒಂದು ಒಳ್ಳೆ ಮಾತು, ಒಂದು ಒಳ್ಳೆ ಸಂಕಲ್ಪ. ಆ ವಾರಕ್ಕೆ, ಆ ತಿಂಗಳಿಗೆ ಅರ್ಧ ಗಂಟೆ ಮಕ್ಕಳ ಜೊತೆ ಕಳೆಯತಕ್ಕಂತ ಕೆಲಸ. ಮಕ್ಕಳನ್ನ ಬೆಳೆಸೋದಂದ್ರ ಹಂಗ ಅಲ್ಲ, ಅದು ವ್ಯವಸಾಯ ಮಾಡ್ದಂಗ, ಕೃಷಿ ಮಾಡ್ದಂಗ. ನಾವು ಬರೀ ಬೀಜ ಬಿತ್ತಿ ಬಿಟ್ಬಿಡ್ತೀವನ? ಬೀಜ ಬಿತ್ತುತ್ತೀವಿ, ಎಲ್ಲ ಪೂರ್ತಿ ಹೊಲ ಹದ ಮಾಡಿ ಕಳೆ ಹಂಗ ಬೆಳೆದು ಬಿಡ್ತೈತಿ. ಅದ್ರ ಜೊತೆ ನಾವು ಬಿತ್ತಿರೋದು ಬೀಜ, ಬಟ್ ಒತ್ತಾಯ ಪೂರ್ವಕವಾಗಿ ಕಳೆ ಬಂದ್ ಬಿಡ್ತೈತಿ. ಕಳೆ ತೆಗಿತೀವಿ, ಒಳ್ಳೆ ಫಲವತ್ತತೆ ಬರಲಿ ಅಂತ ಗೊಬ್ಬರ ಹಾಕ್ತಿವಿ. ರೋಗ ಬಂದ್ರೆ ಅದಕ್ಕೆ ರೋಗದ ಔಷಧಿಯನ್ನು ಸಿಂಪಡಣೆ ಮಾಡ್ತೀವಿ. ಅದಾದ್ಮೇಲೆ ಅದಕ್ಕೆ ದನ ಕಳ್ಳಕಾಕರಿಂದ ರಕ್ಷಣೆ ಮಾಡ್ಲಿಕ್ಕೆ ಒಂದು ಬೆದರು ಗೊಂಬೆಯನ್ನು ಇಡ್ತೀವಿ, ಬೇಲಿ ಹಾಕ್ತಿವಿ. ರಾತ್ರಿ ಕಟಾವಿಗೆ ಬಂದಾಗ ಅದನ್ನ ಕಾಯ್ತೀವಿ. ಕಾದಾದ್ಮೇಲೆ ತಗೊಂಡ್ಬಂದು ಕಣ ಮಾಡಿ ಅದನ್ನ ಆಮೇಲೆ ಮಾರ್ಕೆಟಿಗೆ ಕಳಿಸ್ತೀವಿ. ಧಾರಣಿ ಬರುತ್ತಾ ತಗೊಂಡ್ಬಿಟ್ಟು ಕಷ್ಟ ಸುಖ ನೋಡ್ಕೊಳ್ತೀವಿ. ಬರೀ ಜನ್ಮ ಕೊಟ್ರೆ ಸಾಲದು, ಮಕ್ಕಳಿಗೆ ಬರೀ ಜನ್ಮ ಕೊಟ್ರೆ ಸಾಲದು. ಈ ಕಳೆಗಳು ಬಂದ ಹಾಗೆ ಸ್ವಾಭಾವಿಕವಾಗಿ ದುಷ್ಟಗುಣಗಳು ಕಳೆ ಬೆಳೆದಂಗೆ ಬೆಳೆದು ಬಿಡ್ತವೆ. ಯಾವ ರೀತಿ ಆಳಹಚ್ಚಿ ಒತ್ತಾಯ ಪೂರ್ವಕವಾಗಿ ತೆಗಿತೀವೋ ಆ ದುಷ್ಟ ಗುಣಗಳನ್ನೋದನ್ನ ಒತ್ತಾಯ ಪೂರ್ವಕವಾಗಿ ತೆಗಿಬೇಕು. ಮಕ್ಕಳಿಗೆ ಫ್ರೆಂಡ್ಸ್ ತರ ಇರೋಣ ಅನ್ನೋ ಕಲ್ಚರ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ಅದು ಏನ್ ವರ್ಸ್ಟ್ ಅದ? ಅದೇನು ಫ್ರೆಂಡ್ ತರ ಟ್ರೀಟ್ ಮಾಡೋದು? ಅಪ್ಪ ಆಗೇ ಇರ್ಬೇಕು, ಅವ್ವಾಗೇ ಇರ್ಬೇಕು, ಅಜ್ಜಾಗೇ ಇರ್ಬೇಕ, ಅಣ್ಣಾಗೇ ಇರ್ಬೇಕ. ಫ್ರೆಂಡ್ ತರ ಯಾಕೆ ಟ್ರೀಟ್ ಮಾಡ್ಬೇಕು? ಈ ಮಗು ಔಷಧಿನ ತಾನ ತೆಗಿತೇನ್ರಿ ಬಾಯಿ ಸಣ್ಣದಿದ್ದಾಗ? ಮೂಗ್ ಹಿಡಿತೀವಿಲ್ಲ ನಾವು? ಮೂಗ್ ಹಿಡಿದ ಔಷಧಿ ಹಾಕಿವಿದಿಲ್ಲ? ಸೂಜಿ ಚುಚ್ಚಕ್ ಹಂಗ ಕೊಡೋದೇನ್ರಿ ಅದಾಗ? ರಟ್ಟಿನ ಗಟ್ಟಿ ಕೈಕಾಲು ಹಿಡಿದು ಸೂಜಿ ಇಂಜೆಕ್ಷನ್ ಮಾಡ್ತೀವದಿಲ್ಲ ಹುಷಾರಿಲ್ಲದಾಗ? ಮಕ್ಕಳನ್ನ ಬೆಳೆಸ್ಬೇಕಾದ್ರೆ ಕೇಳಿದ್ದನ್ನೆಲ್ಲ ಕೊಡುವುದಲ್ಲ, ಏನ್ ಬೇಕು ಅದನ್ನ ಮಾತ್ರ ಕೊಡ್ಬೇಕು. ಏನ್ ಬೇಕು ಅದನ್ನ ಮಾತ್ರ ಕೊಡ್ಬೇಕು. ಬಹಳ ಹಠ ಮಾಡಕತ್ತಿಂದ ಮೊಬೈಲ್ ಕೊಡೋದು, ಕುಂದಿಸ್ಬಿಡೋದ. ಬಹಳ ಹಠ ಮಾಡಿ ಊಟ ಮಾಡಂಗಿಲ್ಲ, ಮೊಬೈಲ್ ಕೊಡೋದು, ಕುಂದಿಸ್ಬಿಡೋದ. ದಟ್ ವಿಲ್ ಡ್ಯಾಮೇಜ್ ವೆರಿ ಬ್ಯಾಡ್ಲಿ. ಅದಕ್ಕೆ ಆಮೇಲೆ ಒಂದು ಕತೆ ಇದೆ, ಹೇಳ್ತೇನೆ. ಸೊ ಮಕ್ಕಳನ್ನ ಒತ್ತಾಯ ಪೂರ್ವಕವಾಗಿ ಆ ದುಶ್ಚಟಗಳನ್ನ ತೆಗಿಬೇಕು. ಸಂಸ್ಕಾರ ಅನ್ನೋ ಗೊಬ್ಬರ, ಈ ರೀತಿ ಜಾತ್ರೆ, ಸಾಧಕರ ಸಾಂಗತ್ಯ, ಒಂದು ಒಳ್ಳೆ ಸಾಹಿತ್ಯ, ಒಂದು ಒಳ್ಳೆ ನಾಣ್ಣುಡಿ, ಒಂದು ಒಳ್ಳೆ ನೀತಿಕತೆ, ಒಂದು ಒಳ್ಳೆ ಜಾನಪದ ಕತೆ, ಇವು ಗೊಬ್ಬರ ಇದ್ದಂಗ. ಒಂದು ಕಥೆಯ ಮೂಲಕ ಬದುಕನ್ನ ಕಟ್ಟಿಕೊಡೋದು. ನೋಡಪ್ಪ, ಪುರಂದರದಾಸರು ಹೀಗಿದ್ರು. ಅತ್ಯಂತ ಜಿಪುಣನಾಗಿದ್ದ ಪುರಂದರದಾಸ. ಸ್ವಂತ ತಂದೆ ಶವ ಸಂಸ್ಕಾರಕ್ಕೂ ಕೂಡ ಹಣ ಕೊಡ್ಲಿಲ್ಲ ಅವ. ಹೆಂಡತಿ ಬೈದಲು, ಬದಲಾದ, ದಾಸ ಶ್ರೇಷ್ಠನಾದ. ಇದು ಪುರಂದರದಾಸನ ಕತೆ. ಇದು ಅವನು ಬರೆದಿರ್ತಕ್ಕಂಥ ದಾಸ ಕೀರ್ತನೆಗಳು. ಇದು ನೋಡಿ, ಇಲ್ಲೊಬ್ಬ ಕನಕದಾಸ ಇದ್ದಾನೆ.
ತಮ್ಮ ಕನಕದಾಸ ಹಿಂಗೆ ತಿಮ್ಮಪ್ಪ ನಾಯಕನಾಗಿದ್ದ. ಅವನಿಗೇನೋ ಸಿಕ್ತು, ವೈರಾಗ್ಯ ಬಂತು. ಸುಳಾದಿ ಭೋಗಗಳ ಮೂಲಕ ಕೀರ್ತನೆಗಳನ್ನ ಮನೆ ಮನೆಗೂ ಕೂಡ ಮುಟ್ಟಿಸಿದ. 12ನೇ ಶತಮಾನದಲ್ಲಿ ಒಂದು ಅನುಭವ ಮಂಟಪವನ್ನ ಬಸವಣ್ಣ ಕಟ್ಟಿದ್ರೆ ಕನಕದಾಸ ಹೀಗಾದ. ಇವನು ಕನಕದಾಸ ಭಕ್ತಿಯಿಂದ ಕೃಷ್ಣನನ್ನೇ ಹೊರಳಿಸಿದ. ಇದು ನೋಡ ಅವನ ಊರು ಬಾಡ. ಕರ್ಕೊಂಡೋಗ್ಬೇಕು ಮಗನ್ನ, ಎಲ್ಲೆಲ್ಲಿಗೆ ಕರ್ಕೊಂಡೋಗೋ ಬದಲು ಇದು ಅವನ್ ಬಾಡ, ಇದು ಬಾಡದ ಅರಮನೆ, ಇದು ಅವನು ಇದ್ದದ್ದು, ಇದು ಅವನು ಬರೆದಿರ್ತಕ್ಕಂಥ ಗ್ರಂಥ, ಅವನ ಕೀರ್ತನೆಗಳು, ಸುಳಾದಿ ಭೋಗಗಳು ತೋರಿಸ್ಬೇಕು ಅವನಿಗೆ. ಇದು ನೋಡ ಬಸವಣ್ಣ 12ನೇ ಶತಮಾನದಲ್ಲೇ 12ನೇ ವಯಸ್ಸಿಗೆ ಉಪನಯನವನ್ನ ತಿರಸ್ಕಾರ ಮಾಡಿ ಹೋದ ತಮ್ಮ. ಈ ಕಾರಣಕ್ಕಾಗಿ ಹೋದ. ಇಂತಹ ಒಂದು ಅನುಭವ ಮಂಟಪವನ್ನ ಸ್ಥಾಪನೆ ಮಾಡದ. ಗುರು, ಲಿಂಗ, ಜಂಗಮ, ಕಾಯಕ, ದಾಸೋಹ ಅನ್ನೋ 5 ಆಧಾರ ಸ್ತಂಭಗಳನ್ನ ಕೊಟ್ಟ. ಅಂತರ್ಜಾತಿ ವಿವಾಹವನ್ನ ಅವತ್ತೇ ಮಾಡ್ದ. ಇಲ್ಲಿ ಎಲ್ಲರೂ ಕಾಯಕದಿಂದಿರಬೇಕು, ಕಾಯಕವೇ ಶ್ರೇಷ್ಠ ಅಂದ. ಮೂಲ ಶ್ರೇಷ್ಠ ಅನ್ಲಿಲ್ಲ, ರೊತ್ತಿಗೌರವ ಇರಬೇಕು ಅಂತ ಹೇಳ್ದ. ನೋಡಿದ ಅವನು ಕೂಡಲ ಸಂಗಮ, ಇದು ಅವನು ಕೂಡಲ ಸಂಗಮ, ಇದು ಅವನ ಅನುಭವ ಮಂಟಪ, ಇದು ಅವನು ಬರೆದಿರ್ತಕ್ಕಂಥ ಬಸವಣ್ಣನ ವಚನಗಳು. ಒಂದು ಓದು, ಇದನ್ನು ತಿಳಿದಕ್ಕಂತ ಮಕ್ಕಳಿಗೆ ಹೇಳ್ಬೇಕು, ಸಂಸ್ಕಾರಗಳನ್ನ ಕೊಡಬೇಕು, ಅವ್ರಿಗೆ ತಿಳಿಸ್ತಾ ಇರ್ಬೇಕು ತಂದೆ ತಾಯಿಗಳಾದವರು. ಅದಾದ ಮೇಲೆ ಇಷ್ಟೆಲ್ಲ ಮಾಡಿ ಒಳ್ಳೆ ಬೆಳಿಬೇಕಾದ್ರೆ ಬೇಲಿನೂ ಹಾಕ್ಬೇಕಾಗತ್ತೆ. ಹೊರಗಡೆ ಹೋದ್ರೆ ಸಾಕು, ಬಹಳ ಸುಮಾರದಾರ ಜನ ಅಲ್ರಿ, ಬಹಳ ಸುಮಾರದಾರ. ನಾವೆಲ್ಲ ನೋಡ್ತೇವೆ, ಸುಖ ಸುಮ್ಮನೆ ಏನೇನೋ ಮಾಡ್ತಿರ್ತಾರ. ವಾಟ್ಸಪ್, ಫೇಸ್ಬುಕ್, ಟಿಕ್ ಟಾಕ್, ಮಕ ನೋಡಿದ್ರೆ ಹನುಮಪ್ಪ ಇರ್ತೈತಿ, ಒಳ್ಳೆ ಫೋಟೋ ತೆಗೆದು ಡಿಪಿಗೆ ಹಾಕಿರ್ತಾನ. ಯಾರು ಇರ್ಲಿ ಬಿಡ್ಲಿ ಲೈಕ್ ಕೊಟ್ಟಿದ್ದ. ಎಲ್ಲಿಂದ ಬಂತು, ಹೇಗ್ ಬಂತು, ಸತ್ಯನ ಸುಳ್ಳ, ಅವನ್ ಹಾಗಿದಾನ ಇಲ್ವಾ ಗೊತ್ತಿಲ್ಲ. ರವಿಚಂದ್ರನ್ ಅವರ್ ದೊಡ್ಡ ಸೂರಾದಿ ಸೂರ, ಟಗರು ಬಂತು ಟಗರು ಹಾಡು ಹಾಕಿದ್ದ. ಅವ ಹಂಗಿಲ್ರಿ, ನಿಮ್ಮಂಗ ಹುಡುಗವ, ಇಲ್ಲೇ ನೀಲ್ಗುಂದವ, ಪಕ್ಕದ ನೀಲ್ಗುಂದವ. ಅವ್ರ ಪೂರ್ವಜರೆಲ್ಲ ಇಲ್ಲೇ ಕಮಲಾಪುರದವ್ರ, ಇಲ್ಲೇ ಇದ್ದವ್ರು, ಇಲ್ಲೇ ಬೀಗರು ಸಿಕ್ಕಾಪಟ್ಟೆ ಜನ ಅದ್ರ ಹುಡುಕಿದ್ರ. ಅವ ಹಂಗಿಲ್ಲ. ಅದಕ್ಕೆ ಸಮಯವನ್ನ ವ್ಯರ್ಥ ಮಾಡದೆ ಅಂತಹ ದುಶ್ಚಟಗಳಿಂದ ಅಣ್ಣ, ಅಕ್ಕ, ತಂದೆ, ತಾಯಿ 8 ಗಂಟೆಗೆ ಬರ್ಬೇಕಂದ್ರೆ ಬರ್ಬೇಕು ಮನೆಗೆ ಅಷ್ಟೇ. 25 ವರ್ಷ ನೋಡಪ್ಪ, ಇದು ನಿನ್ನ ಬ್ರಹ್ಮಚರ್ಯ ಅವಸ್ಥೆ. ವಿದ್ಯಾರ್ಜನೆಗಾಗಿ ಸೀಮಿತ ಇಡು. ಇದನ್ನ ಏನ್ ಬೇಕೋ ಎಲ್ಲಾ ಕಲಿ, ಏನ್ ಬೇಕೋ ಎಲ್ಲಾ ಕೇಳು. ಇಲ್ಲಿ ಮಾತ್ರ ಕಟ್ಟುನಿಟ್ಟ ಜೀವನವನ್ನ ನೀನು ಸಾಗಿಸು. ನಾನು ಕೇಳವನೇ ನೀನ್ 25 ವರ್ಷ ಆಗೋವರೆಗೂ, ನೀನ್ 25 ವರ್ಷ ಆಗಕ್ಕೆವರೆಗೂ ನಾನು ಕೇಳ್ತೇನೆ. 8 ಗಂಟೆಗೆ ಬಾ, ಎಲ್ಲಿ ಹೋದೆ, ಎಲ್ಲಿ ಬಂದೆ, ಪ್ರತ್ಯುತ್ತರ ಇಲ್ಲ, ಅವಕಾಶ ಇಲ್ಲ. ಇದೆಲ್ಲ ಮಾಡ್ತಿರೋದು ನಿನ್ನ ಒಳ್ಳೇದಕ್ಕೆ. ನೀನ್ ಹೀಗಿರ್ಲೇಬೇಕು. ನಿನ್ನ ಫ್ರೆಂಡ್ಸ್ ಯಾರು ನನಗೆ ಗೊತ್ತಾಗ್ಲೇಬೇಕು, ಅವರ ಹಿನ್ನೆಲೆ ಏನು ನನಗೆ ಗೊತ್ತಾಗ್ಲೇಬೇಕು. ಲೇಟ್ ನೈಟ್ ನೋ ಔಟಿಂಗ್ಸ್. ಲೇಟ್ ನೈಟ್ ಹೊರಗೆ ಆಗೋ ಹಾಗಿಲ್ಲ. ಏನೋ ಸುಳ್ಳು ಹೇಳಿ ಮತ್ತೊಬ್ಬರ ಜೊತೆ ಕೂಡೋ ಹಾಗಿಲ್ಲ. ಓದಬೇಕು, ಬರೆಯಬೇಕು, ಪೂಜೆ ಮಾಡಬೇಕು, ಪುನಸ್ಕಾರ ಮಾಡಬೇಕು, ಏನ್ ಬೇಕು ನನಗೆ ಕೇಳಬೇಕು ಅಂತ ಆ ಬೇಲಿ ತರ, ಬೆದರಗೊಂಬೆ ತರ ಮನೇಲೊಬ್ರು ಇರ್ಬೇಕು, ಕೇಳಬೇಕು. ಇದೆಲ್ಲ ಇದ್ರು ಕಳ್ಳಕಾಕ್ರ ಹಾವಳಿ ಇರ್ತತಿ. ಬಂದ್ ಮೇಕೊಂಡು ಹೋಗ್ಬಿಡ್ತಾವ ಒಂದೊಂದು ಜಂಗ್ಲಿ ದನ ಟೈಪ್. ಬೇಲಿ ಬರೋಬ್ಬರ ಹಾಕ್ಬೇಕ, ಸಾಧ್ಯವಾದ್ರೆ ಸೋಲಾರ್ ಫೆನ್ಸಿಂಗ್ ಹಾಕಿರ, ಮುಟ್ಟಿದ್ರೆ ಶಾಕ್ ಹೊಡಿಬೇಕ. ಹೌದ್ರಿ ಮರಯ, ಅದು ಬಹಳ ಅನಿವಾರ್ಯ ಐತಿ, ಬಹಳ ಅನಿವಾರ್ಯ ಐತಿ. ಈ ಬೇರೆ ಬೇರೆ ಹೆಸರುಗಳಲ್ಲಿ ಏನೇನೋ ಅಂತಾರವು. ಗಂಡ ಹೆಂಡತಿ ಮದುವೆ ಆಗಂಗಿಲ್ಲ ಅಂತ ಒಂದರ ರೂಮ್ನಾಗೆ ಇರ್ತಾರಂತ, ಆದ್ರೂ ಅದು ಪರ್ಮಿಟೆಡ್ ಅಂತ ಬೆಂಗಳೂರಾಗ. ಇಲ್ಲಲ್ಲ, ಇಲ್ಲಿಲ್ಲಲ್ಲ. ಅದಕ್ಕೆ ಲಿವ್ ಇನ್ ಅಂತ ಕರೀತಾರ. ಇದು ಎಲ್ಲಿ ಕರ್ಕೊಂಡು ಹೊಂಟೈತಿ ಅಂತ ನಮ್ಮನ್ನೆಲ್ಲ ಚಿಂತಾಕ್ರಾಂತರನ್ನಾಗಿಸುತ್ತೆ. ಅಲೈನ್ಸ್ ಅಂತ ಒಂದು ಯೂನಿವರ್ಸಿಟಿ ಅಲ್ಲೈತಿ ನಮ್ದು. ಯಾಕೆ ಹೇಳ್ತೀನಿ ಅಂದ್ರ, ನಾನು ಬೆಂಗಳೂರು ಜಿಲ್ಲಾ SP, 60 ಲಕ್ಷ ಪಾಪ್ಯುಲೇಷನ್, 8,000 ಅಪರಾಧಗಳಾಗ್ತಾವ ದಿನ. ಬೆಳಗ್ಗೆ ಎದ್ರೆ ರಾತ್ರಿ ಡೆಪಾಯಿಟಿಂಗ್. ವಿ ರೇಡೆಡ್ ಒಂದು ರೂಮ್ ಮೇಲೆ ರೇಡ್ ಮಾಡ್ತೀವಿ ನಾವು. ಎಲ್ಲ ಸಿಗುತ್ತಲ್ಲೇ, ಸಿಗಬಾರ್ದೆಲ್ಲ ಸಿಗುತ್ತ. ಸಿಕ್ಕ ಮೇಲೆ ವಿ ಕ್ವಶನ್ ದಟ್ ಗರ್ಲ್, ಈಸ್ ಅನ್ ಅಡ್ವೊಕೇಟ್ ಅಂಡ್ ಸಿ ಟೆಲ್ಸ್ ಹೂ ದ ಹೆಲ್ ಯು ಆರ್. ನೀನ್ ಯಾರಪ್ಪ ನನ್ ಕೇಳಕ? ನಮ್ಮ ಅಪ್ಪನ ಕೇಳಲ್ಲ. ಪಾಡ್ ಅಂತ ಹೊಡೆದಂಗ ನಾನು SP ಇಲ್ಲ, ರವಿಚಂದ್ರನ್ ಅವ್ರ ನನ್ನ ಹೆಸರು. ಹೌದು, ಮತ್ತೆ ವಯಸ್ಸಾಗಿದೆ ಅನ್ನೋ ಕಾರಣಕ್ಕೆ, ಅಡಲ್ಟ್ ಅನ್ನೋ ಕಾರಣಕ್ಕೆ, ಯಾವುದೋ 3 ಸೆಕ್ಷನ್ಗಳನ್ನ ಕಲ್ತಿದೀನಿ ಅನ್ನೋ ಕಾರಣಕ್ಕೆ ಎಲ್ಲ ಬಿಟ್ಟು ಬೀದಿಗೆ ಬರೋದೆ.
ಟಿವಿಲೆಲ್ಲ ಬಂತು, ನೀವು ನೋಡಿರ್ಬೇಕಲ್ಲ, ಹ್ಯಾಂಗ್ ಬೇಕಾದ ಹಂಗ ಇರ್ತಾರ. ಅದು ತಂದೆ ತಾಯಿಗಳ ವಿಫಲತೆ, ಅಪ್ಪ ಅಮ್ಮನ ಲೋಪದೋಷ. ಇವತ್ತಿಗೂ ನಮ್ಮವ್ ನನ್ನ ಚಡ್ಡಿ ಇದನ್ನ ಚೆಕ್ ಮಾಡ್ತಾಳ, ಕಿಸೆ ಏನೋ ಕಿಸೆ ಕಿಸೆ ರೀ. ನೀವು ಜೇಬ್ ಅನ್ಬೇಕಂಡ್ ನಿಮ್ಗ ಪಕ್ಕಪ್ಪ. ಅದೇ ನನ್ನ ಹೆಂಡತಿ ಹೋದ ತಕ್ಷಣ ಬ್ಯಾಗ್ ಚೆಕ್ ಮಾಡ್ತಾಳೆ, ಬೆಳಗ್ಗೆ ಹೋಗಿದ್ದು ಕರೆಕ್ಟ್ ಇದೆಯೋ ಇಲ್ಲ ಅಂತ. ಯಥಾಸ್ಥಿತಿಯಲ್ಲಿ ವಾಪಸ್ ಮನೆಗೆ ಬಂದ ಏನಾದ್ರೂ ಕಲುಷಿ ತಗೊಂಡ ಈ ವ್ಯಕ್ತಿ, ಏನಾದ್ರೂ ಇರಬಾರ್ದ ಕಿಸೆದಾಗ ಐತನ, ಏನ್ರ ತರಬಾರದ ತಗೊಂಬಂದ್ರನ, ಈ ಸರ್ವಲೈನ್ಸ್, ಈ ವಿಚಕ್ಷಣತೆ ಅಂತಾರ ಅದಕ್ಕ, ಈ ಸೂಪರ್ವಿಷನ್ ಮನೆಯಲ್ಲಿ ಇರ್ಲೇಬೇಕು, ಮನೆಯಲ್ಲಿ ಇರ್ಲೇಬೇಕು. ಇದಾದ ಮೇಲೆ ಅವ್ರು ಬಿಡ್ರಿ ಹೊರಗಡೆ. ನೋಡಪ್ಪ, ನಿನಗೆ 25 ವರ್ಷಗಳ ಕಾಲ ನಾನು ನಿನಗೆಲ್ಲ ಹೇಳ್ಕೊಟ್ಟಿದ್ದೀನಿ, ಸಾಕಿದ್ದೀನಿ, ಅನ್ನ ಹಾಕಿದ್ದೀನಿ, ಆಹಾರ ಹಾಕಿದ್ದೀನಿ, ಗವಿಸಿದ್ದೇಶ್ವರನ ಜಾತ್ರೆ ಕರ್ಕೊಂಡು ಹೋಗಿದ್ದೀನಿ, ಸಾಧಕರ ಜೊತೆ ನಿನ್ನನ್ನು ಮಾತನಾಡಿಸಿದ್ದೇನೆ, ಈ ಜಗತ್ತನ್ನ ನಿಬ್ಬೆರಗುಗೊಳಿಸಿದ ವ್ಯಕ್ತಿಗಳ ಕಥೆಗಳನ್ನು ನಿನಗೆ ಹೇಳಿದ್ದೀನಿ. ಹೇಳಿ, ಪ್ರಾಪಂಚಿಕ ಜೀವನದಲ್ಲಿ ಅತ್ಯಂತ ದೊಡ್ಡ ಸಾಧನೆ ಮಾಡಿದವರು, ಹಣ ಗಳಿಸುವುದರಲ್ಲಿ ಯಾರ್ಯಾರು ಎಲ್ಲ ಹೇಳಿ. ಬಿಲ್ ಗೇಟ್ಸ್, ಧೀರುಭಾಯ್ ಅಂಬಾನಿ, ಇನ್ನೊಬ್ಬ, ಮತ್ತೊಬ್ಬ, ಮಗದೊಬ್ಬ. ನೋಡಿ, ಇವ್ರು ಹೀಗಿದ್ರು, ಹೀಗೆ ಆರಂಭ ಮಾಡಿದ್ರು, ಹೀಗೆ ಅಂತ್ಯ ಕಂಡ್ರು. ಇವರ ಯಶಸ್ಸಿಗೆ ಕಾರಣ ಅವರ ಪರಿಶ್ರಮ, ಅವರ ಆಲೋಚನೆ, ಅವರ ಆದ್ಯತೆ. ಆ ಆದ್ಯತೆಗಳೇ ಅವರನ್ನ ಈ ಮಟ್ಟಕ್ಕೆ ತೆಗೆದುಕೊಂಡು ಹೋಯ್ತು. ನೋಡಿ, ಇದು ಬೌದ್ಧಿಕವಾಗಿ ಜ್ಞಾನಾರ್ಜನೆಯಲ್ಲಿ ಇವರು ಅಬ್ದುಲ್ ಕಲಾಂ ಅಂತ ಬೆಸ್ತನ ಮಗ, ಹೀಗಿದ್ರು, ಹೀಗಾದ್ರು, ರಾಷ್ಟ್ರದ ರಾಷ್ಟ್ರಪತಿ ಆದ್ರು, ಭಾರತ ರತ್ನ ಆದ್ರು. ಇವ್ರ ಬದುಕು ಹೀಗಿತ್ತು. ನೋಡು, ಒಂದ್ಸಾರಿ ಕಲ್ಕ, ಇವರು ಸರ್ ಎಂ ವಿಶ್ವೇಶ್ವರಯ್ಯ ಹೀಗಿದ್ರು. ಇವರು ಕೂಡ ಮೋಕ್ಷಗುಂಡಂನಲ್ಲಿ ಹುಟ್ಟಿದವರು, ಬೀದಿ ದೀಪದಲ್ಲಿ ಓದಿದವರು. ಇವ್ರು ಹೀಗಾಗಿದ್ದಾರೆ. ಇವರು ಕುಪ್ಪಳ್ಳಿಯ ವೆಂಕಟಪ್ಪನ ಮಗ ಪುಟ್ಟಪ್ಪ, ಕುವೆಂಪು ಕುಪ್ಪಳ್ಳಿ, ಅವ್ರು ಇಲ್ಲಿ ಹುಟ್ಟಿದ್ರು. ಕುಪ್ಪಳ್ಳಿ ಅಂದ ತಕ್ಷಣ ನೆನಪಾಗುತ್ತೆ ನಿಮ್ಮಲ್ಲಿ ಸಾಹಿತ್ಯ ಭವನ ಇದೆಯಲ್ಲ. 2004ರಲ್ಲಿ ನಾನಲ್ಲಿ ಇದೇ ಕೊಪ್ಪಳದಲ್ಲಿ ಶೂದ್ರ ತಪಸ್ವಿ ನಾಟಕದಲ್ಲಿ ಬ್ರಾಹ್ಮಣನ ಪಾತ್ರ ಮಾಡಿದ್ದೆ. ಸ್ಮಶಾನ ಕುರುಕ್ಷೇತ್ರ ಅನ್ನೋ ಇನ್ನೊಂದು ನಾಟಕದಲ್ಲಿ ದುರ್ಯೋಧನನ ಪಾತ್ರ ಮಾಡಿದ್ದೆ. ಕುಷ್ಟಗಿಯಾಗೂ ಮಾಡಿದ್ವಿ, ಗಂಗಾವತಿಯೊಳಗೂ ಮಾಡಿದ್ವಿ, ಕೊಪ್ಪಳದೊಳಗೂ ಮಾಡಿದ್ವಿ. ಗೊಂಬೆ ಮನೆ ನಾಟ್ಯ ಸಂಘ ಅಂತ ಸದಾಶಿವ ಗರುಡರ ಮಗ ಪ್ರಕಾಶ್ ಗರುಡ ಅಂತಿದ್ದಾರೆ ಧಾರವಾಡದಲ್ಲಿ, ಅವ್ರ ನಿರ್ದೇಶಕರಾಗಿದ್ರು. ಇಲ್ಲೇ ಬಂದ್ ಮಾಡಿದ್ವಿ. ಕುವೆಂಪು ನನ್ನ ಮೇಲೆ ಹೆಂಗ್ ಪರಿಣಾಮ ಬೀರಿದ್ದ, ನಾ ಯಾಕೆ ನಾಟಕ ಮಾಡಿದೆ ಅಂದ್ರೆ, ನನಗೆ ಓದಿನ ಹುಚ್ಚು, ಓದ್ಬೇಕನ್ನೋ ಹುಚ್ಚು. ಶೂದ್ರ ತಪಸ್ವಿ ಓದ್ತಾ ಇದ್ದೆ, ಮೂಲ ರಾಮಾಯಣ ತಿಳ್ಕೊಂಡಿದ್ದೆ ಸ್ವಲ್ಪ. ಅದ್ರಲ್ಲೊಬ್ಬ ಮಹರ್ಷಿ ಇರ್ತಾನೆ, ಮೂಲ ರಾಮಾಯಣದಲ್ಲಿ ರಾಮ ಅವನನ್ನು ವಧೆ ಮಾಡಿಬಿಟ್ಟಿರ್ತಾನೆ. ನಮ್ಮ ಕುವೆಂಪುನ ರಾಮಾಯಣದಲ್ಲಿ ಏನಾಗುತ್ತೆ ಅಂತಂದ್ರೆ, ಅವನಿಗೆ ತಪ್ಪನ್ಸುತ್ತದು, ಏನಪ್ಪಾ ಇದು ಅಂತ ಹೇಳಿ. ಒಬ್ಬ ಮಹರ್ಷಿ ತಪಸ್ ಮಾಡ್ತಿದ್ದ ಅನ್ನೋ ಕಾರಣಕ್ಕೆ ಒಬ್ಬ ಹೋಗಿ ಕಂಪ್ಲೇಂಟ್ ಮಾಡ್ತಾನೆ. ಕಂಪ್ಲೇಂಟ್ ಕೊಟ್ಟಾಗ ರಾಮ ಅವರನ್ನ ಶಿಕ್ಷೆ ಒಳಪಡಿಸ್ತಕ್ಕಂತ ಒಂದು ಪ್ರಕ್ರಿಯೆ ಶೂದ್ರ ತಪಸ್ವಿ ನಾಟಕ. ಇದರಲ್ಲಿ ಏನ್ ಮಾಡ್ತಾರೆ, ಕುವೆಂಪು ಆದ ಸೇಮ್ ಕಂಪ್ಲೇಂಟ್ ಅನ್ನ ಅವನು ಬಂದು ಹೇಳಿದಾಗ ರಾಮ ಬಾಣಕ್ಕೆ ಆಜ್ಞೆ ಮಾಡ್ತಾನೆ, ಯಾರಿಂದ ಧರ್ಮಾಪಚಾರ ಆಗಿದೆಯೋ ಅವರನ್ನ ಶಿಕ್ಷಿಸು ಅಂತ ಹೇಳಿ. ಆ ಬಾಣ ಬಿಟ್ಟಾಗ ಯಾರು ತಪಸ್ ಮಾಡ್ತಿರ್ತಾರೋ ಆ ಶಂಭುಕ ಮಹರ್ಷಿಗೆ ಶ್ರೀಷ್ಟಾಂಗ ನಮಸ್ಕಾರಗಳನ್ನ ಬಾಣ ಹಾಕಿ ವಾಪಸ್ ಯಾರು ಕಂಪ್ಲೇಂಟ್ ಮಾಡಿದ್ನೋ ಅವನನ್ನ ಬೆನ್ನತ್ತಿ ಬಂದ್ಬಿಡುತ್ತದು ಬಾಣ. ನನಗೆ ಆಶ್ಚರ್ಯ, ಅಯ್ಯೋ ರಾಮ, ಮೂಲ ರಾಮಾಯಣದಲ್ಲಿ ಆಗಿರ್ತಕ್ಕಂಥ ತಪ್ಪನ್ನ ನನ್ನ ಕುವೆಂಪು ತಿದ್ದುಬಿಟ್ನೆ. ಜಾತಿಯಿಂದ ಯಾರೂ ಶ್ರೇಷ್ಠರಲ್ಲ, ಯಾರೂ ಕನಿಷ್ಠರಲ್ಲ, ಎರಡನೇ ಹುಟ್ಟು ದ್ವಿಜತ್ವ ಅನ್ನೋದು ಜ್ಞಾನಾರ್ಜನೆಯಿಂದ ಆಗುತ್ತೆ. ಜ್ಞಾನ ಮನುಷ್ಯನಿಗೆ ಎರಡನೇ ಹುಟ್ಟನ್ನ ಕೊಡುತ್ತೆ, ಪ್ರತಿಭೆ ಅವನ ಸ್ಥಾನವನ್ನ ನಿರ್ಧಾರ ಮಾಡುತ್ತೆ ಅನ್ನೋದನ್ನ ನಾಟಕದ ಮೂಲಕ ಪ್ರೂವ್ ಮಾಡಿಬಿಟ್ರೆ ಕುವೆಂಪು. ನನಗೆ ತಡ್ಕೊಳಕ್ ಆಗ್ಲಿಲ್ಲ, ನಡ್ರಿ ಸರ್ ನಾನು ಮಾಡ್ತೇನೆ ಅಂತ. ನಾನು ಅದನ್ನ ಇಡೀ ರಾಜ್ಯದ ಪ್ರತಿ ತಾಲೂಕು ಕೇಂದ್ರಗಳಲ್ಲೂ ಮಾಡಿದೆ. ಪ್ರತಿ ತಾಲೂಕು ಕೇಂದ್ರಗಳಲ್ಲೂ ಕೂಡ ಬ್ರಾಹ್ಮಣರ ಪಾತ್ರವನ್ನ ನಿರ್ವಹಿಸಿದೆ. ಎಂತ ಕುವೆಂಪು ರೀ, ಎಂತ ಕುವೆಂಪು. ಇದನ್ನ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಇಲ್ಲಿ ಯಾರೂ ಮೇಲಲ್ಲ, ಯಾರೂ ಕೀಳಲ್ಲ. ನಿನ್ನ ಎರಡನೇ ಹುಟ್ಟು, ನಾನು ನಿನಗೆ ಶಾರೀರಿಕ ಜನ್ಮವನ್ನ ಮಾತ್ರ ಕೊಟ್ಟಿದ್ದೇನೆ. ನಿನಗೆ ಎರಡನೇ ಹುಟ್ಟನ್ನ ದಿವ್ಯ ಪರಮ ಪೂಜ್ಯರು ಕೊಡ್ತಾರೆ, ಜ್ಞಾನಾರ್ಜನೆಯ ಮೂಲಕ ಆಗುತ್ತೆ. ಸಕಾರಾತ್ಮಕ ಆಲೋಚನೆಗಳನ್ನ ನಿನ್ನೊಳಗೆ ಬೀಜ ಬಿತ್ತುವ ಮೂಲಕ ಆಗುತ್ತೆ. ಎಲ್ಲರನ್ನೂ ಸಮಾನವಾಗಿ ಕಾಣುವ ಮನೋಭಾವದಿಂದ ಆಗುತ್ತೆ. ನಾನು ಉಣ್ಣುವ ಊಟ ಇತರರಿಗೂ ಸಿಗಬೇಕನ್ನೋ ಭಾವನೆಯಿಂದಾಗುತ್ತೆ. ನಾನೊಬ್ನೇ ಚೆನ್ನಾಗಿದ್ರೆ ಸಾಲದು,
ಎಲ್ಲರೂ ಚೆನ್ನಾಗಿರ್ಬೇಕನ್ನೋ ಭಾವನೆಯಿಂದ ಆಗುತ್ತೆ. ಅದುವೇ ವಸುದೈವ ಕುಟುಂಬಕಂ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಅನ್ನೋ ತತ್ವವನ್ನು ನಂಬುವ ಮೂಲಕ ಆಗುತ್ತೆ ಅನ್ನೋದನ್ನ ಮಕ್ಕಳಿಗೆ ಹೇಳಿಕೊಟ್ರೆ ಒಳ್ಳೆ ಫಸಲ್ ಬಂದಂಗೆ, ಒಳ್ಳೆ ಬೆಳೆ ಬೆಳೆದಂಗೆ. ಅಂತಹ ಮಕ್ಕಳು ಸಾಮಾನ್ಯರಾಗಿ ಉಳಿಲಿಕ್ಕೆ ಸಾಧ್ಯವೇ ಇಲ್ಲ. ಇಂತಹ ತತ್ವಗಳನ್ನ ಕೇಳಿ ಅವ್ರು ಜಗಳಾಡಿದ್ರು ಒಳ್ಳೆಯವ್ರ ಜೊತೆನೆ ಜಗಳಾಡ್ಬೇಕು. ಅವ್ರು ಹೇಳಿದ್ರಲ್ಲ, ಜಗಳಾಡಿದ್ರು ಒಳ್ಳೆಯವ್ರ ಜೊತೆನೆ ಜಗಳಾಡ್ಬೇಕು, ಬೆಳಿಗ್ಗೆ ಎದ್ರು ಅಂತದ್ದನ್ನೇ ನೋಡ್ಬೇಕು. ಎಲ್ಲಿವರೆಗೆ? 25 ವರ್ಷ ಬ್ರಹ್ಮಚರ್ಯ, ಆಮೇಲೆ ಗೃಹಸ್ಥಾಶ್ರಮ, ಆಮೇಲೆ ವಾನಪ್ರಸ್ಥ, ಆಮೇಲೆ ಸನ್ಯಾಸ. ಅವನ ಪಾಡಿಗೆ ಅವನೇ ಆಯ್ದುಕೊಂಡು ಬಿಡ್ತಾನದನ್ನ. ಬಟ್ ಮೊದಲ 25 ವರ್ಷ ಇದೆಯಲ್ಲ, ಜಗತ್ತಿನ ಎಲ್ಲ ಆಗು ಹೋಗುಗಳ ಪರಿಚಯ, ಎಲ್ಲ ತತ್ವಗಳ ಪರಿಚಯ, ಎಲ್ಲ ದೇವರುಗಳ ಪರಿಚಯ, ಎಲ್ಲ ಅನುಭಾವಿಗಳ ಅನುಭವ ಆ ಮಗುವಿಗೆ ಸ್ಥೂಲ ರೂಪದಲ್ಲಿ, ಅತ್ಯಂತ ಸಣ್ಣ ರೂಪದಲ್ಲಿ ಮಾಡಿಕೊಡುವ ಕರ್ತವ್ಯ ಪಾಲಕರದ್ದೇ. ಒಳ್ಳೆ ಶಾಲೆಗೆ ಸೇರಿಸಿದ್ವಿ ಅನ್ನೋ ಕಾರಣಕ್ಕೆ, ಒಳ್ಳೆ ಅಡ್ಮಿಷನ್ ಮಾಡಿಸಿದೀವಿ ಅನ್ನೋ ಕಾರಣಕ್ಕೆ, CBS ಅನ್ನೋ ಕಾರಣಕ್ಕೆ, ICS ಅನ್ನೋ ಕಾರಣಕ್ಕೆ, ನವೋದಯ ಶಾಲೆ ಅನ್ನೋ ಕಾರಣಕ್ಕೆ, ಇಂಟರ್ನ್ಯಾಷನಲ್ ಸ್ಕೂಲ್ಗೆ ಹಾಕಿದೀವಿ ಅನ್ನೋ ಕಾರಣಕ್ಕೆ ನಿಮ್ಮ ಜವಾಬ್ದಾರಿ ಮುಗಿಯಲ್ಲ. ನೋ. ಬಹಳ ಮಕ್ಕಳು ಕೆಡಬೇಕಂದ್ರೆ ಏನು ಮಾಡಬೇಡಿ, ಒಂದು ಮೊಬೈಲ್ ಕೊಡಿ, ಪಕ್ಕದ ಮನೆಯಿಂದ ಹೊರಗಡೆ ಹಾಕಿ ಕಳಿಸ್ಬಿಡಿ, ಕೆಟ್ಟೋಗ್ಬಿಡ್ತಾರೆ. ಈಗಿನ ವಾತಾವರಣ ಸರಿ ಇಲ್ಲ. ಪೊಲೀಸ್ ಅಧೀಕ್ಷಕನಾಗಿ ಹೇಳ್ತಿದ್ದೀನಿ, ಪೊಲೀಸ್ ಅನುಭವಗಳಿಂದ ಹೇಳ್ತಿದ್ದೀನಿ. ಬಹಳ ಚಂದ್ರ ಲೇಔಟ್ ಅಲ್ಲಿ ಆಗರ್ಭ ಶ್ರೀಮಂತರು, ಚಂದ್ರ ಲೇಔಟ್ ಅಂತ ಬೆಂಗಳೂರಲ್ಲಿ ಒಂದು ಏರಿಯಾ ಇದೆ, ಹಾಗೆ ಆಗರ್ಭ ಶ್ರೀಮಂತರು, ರೆಂಟಲ್ ಇನ್ಕಮ್ 18 ಕೋಟಿ. ರೆಂಟ್ ಅಂದ್ರೆ ಬಾಡಿಗೆ ಮನಿದು ಕೋಟಿ. ಒಬ್ಬಳೇ ಮಗಳು ಸ್ಫುರದ್ರೂಪಿ, ಬಹಳ ಚೆನ್ನಾಗಿ ಬಳಸಿದ್ರು. ಬಟ್ ತಂದೆನೂ ಬಿಸ್ನೆಸ್ ಅಲ್ಲಿ ಬಿಸಿ, ತಾಯಿನೂ ಬಿಸ್ನೆಸ್ ಅಲ್ಲಿ ಬಿಸಿ. ಮಗಳು ಶಾಲೆಗೆ ಹೋಗ್ತಿದ್ಲು, ಬರ್ತಿದ್ಲು. ಸಡನ್ ಆಗಿ ಸೆಕೆಂಡ್ PU ಫೈನಲ್ ಪರೀಕ್ಷೆ ಬರೀಲಿಕ್ಕೆ ಹೋದವಳು ಮಿಸ್ಸಿಂಗ್ ಆಗ್ತಾಳೆ. ದೊಡ್ಡ ಶ್ರೀಮಂತರ ಅಂದ್ಮೇಲೆ ಕೇಸ್ ನಾವು ತಗೊಂಡಾಗ ಬಹಳ ಕಷ್ಟ ಪಡ್ತೀವಿ, ಬಹಳ ಒತ್ತಡ ಇರ್ತೈತಿ. ಪೊಲೀಸ್ ಇಲಾಖೆಯಲ್ಲಿ ದೊಡ್ಡವರು ಅಂದ್ರು ನಾವು ಓಡಾಡ್ಬಿಡ್ತೀವಿ. ಬೇಕಾದ್ರೆ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿರ್ಬೇಕಾರೆ. ಇಲ್ಲ, ಹಂಗಿಲ್ಲ ಅನ್ಕೊಳ್ತೀನಿ. ನನ್ನ ಜಿಲ್ಲೆಯಲ್ಲಿ ಸ್ವಮೆ ಯಾರೇ ಬರ್ಲಿ, ಬಂದ್ ಕೂತ ತಕ್ಷಣನೇ ಕೂಡಿಸ್ಬಿಟ್ಟು, ಅವ್ರು ನನ್ಗೆ ಗೊತ್ತೈತೆ, ಈ ನಮ್ ಸಾಹೇಬ ಶ್ರೀಮಂತರನ್ನ ಬಿಟ್ರನ್ನು ಬಿಡ್ತಾನ, ಬಡವ್ರನ್ನ ನಿರ್ಲಕ್ಷ್ಯ ಮಾಡಿದ್ರೆ ಬಿಡಲ್ಲ ನೀವು ಅಂತೇಳಿ ಅವ್ರಿಗೆ ಗೊತ್ತೈತಿ. ಬಟ್ ನೀವು ಬೇಕಾದ್ರೆ ಹೋಗಿ ನೋಡ್ರಿ, ಸಾಹೇಬ್ರ ಮೀಟಿಂಗ್ ಹೋಗ್ಯಾರ, ಇರ್ರಿ ಕುಂದ್ರೆ ಅಂತಿರ್ತಾರ. ಸೊ ಬಹಳ ದೊಡ್ಡ ಪ್ರಕರಣ ಆಗಿರೋದ್ರಿಂದ ಬಹಳ ಗಂಭೀರವಾಗಿ ತೆಗೆದುಕೊಂಡು ನಾವು ಹುಡುಕ್ಲಿಕ್ಕೆ ಪ್ರಯತ್ನ ಪಟ್ವಿ. 1ನೇ ದಿವಸ ಧರ್ಮಸ್ಥಳ, ಕೋಲಾರ, ಮಂಗಳೂರು ಹಿಂಗೆಲ್ಲ ಆಗಿ ಮುಂಬೈ ಆಯ್ತು. 6 ದಿವಸಗಳು ಕಳೀತು. ಆದ್ಮೇಲೆ ಅವ್ರಿಬ್ರೇ ಬಂದ್ರು ವಾಪಸ್ಸು. ಆವಾಗ ಹುಡುಗಿ 18 ವರ್ಷ ತುಂಬಿ ಬಿಟ್ಟಿತ್ತು. ಎವ್ರಿಥಿಂಗ್ ಇಸ್ ಪ್ರೀ ಪ್ಲಾನ್. 18 ವರ್ಷ ತುಂಬಿಟ್ಟಿತ್ತು. ನನ್ನ ಹತ್ರ ಬಂದು ಹುಡುಗಿ ಗಟ್ಟಿಯಾಗಿ ಹೇಳ್ತಾಳೆ, ಸರ್, ಇಂಗ್ಲಿಷ್ ನಲ್ಲಿ, ಐ ಹ್ಯಾವ್ ಲೈಫ್ ಥ್ರೆಟ್ ಟು ಮೀ ಅಂಡ್ ಮೈ ಹಸ್ಬೆಂಡ್ ಬೈ ಮೈ ಪೇರೆಂಟ್ಸ್. ನನಗೆ ಮತ್ತು ನನ್ನ ಗಂಡನಿಗೆ ಜೀವ ಬೆದರಿಕೆ ಇದೆ, ನಮ್ಮನ್ನ ಕೊಲ್ತಾರೆ ಅಂತ. ಯಾರ್ ಬೇ ನಿನ್ ಗಂಡ ಅಂತಂದೆ ನಾನು. ನೋಡ್ತೀನಿ, 1/2 kg ರಕ್ತಿಲ್ಲ ಆಕ್ಚುಲಿ, ಸೀರಿಯಸ್ಲಿ. ಅದು ಏನೇನೋ ಹಿಂಗೈತಿ. ಅವೇನೋ ಡ್ಯಾನ್ಸ್ ಮಾಸ್ಟರ್ ಅಂತ. ಡ್ಯಾನ್ಸ್ ಮಾಸ್ಟರ್, ನೀವು ಡ್ಯಾನ್ಸ್ ಮಾಸ್ಟರ್ ಹೆಂಗಿರ್ತಾರೆ ನೋಡಿದ್ರಿ, ಮೈ ತುಂಬಾ ಹಚ್ಚಿ ಹರಿದು ಹೋದ್ ಪ್ಯಾಂಟ್, ಪಾಡ್ನ ಹೊಡೆದ್ರ 3 ಸಾರಿ ನೆಲಕ್ ಬೀಳ್ತಾನ. ಅಲ್ಲಿ ಬೇ ತಂಗೆ, ನೀವು ಇಷ್ಟು ಒಳ್ಳೆ ಕುಟುಂಬ, ಏನ್ ನೀನು ಇವ್ನು ನಿನ್ನ ಹಸ್ಬೆಂಡ್ ಅಂತೀಯಲ್ಲ, ಅವನದು ಕುಟುಂಬ, ಅವನದು ಹಿನ್ನೆಲೆನೇ ಬೇರೆ ಇದೆ. ನಾನು ಅವನ್ನ ಹೀಯಾಳಿಸ್ತಾ ಇಲ್ಲ, ಆ ಹುಡುಗಿಯ ತಪ್ಪು ನಿರ್ಧಾರದ ಬಗ್ಗೆ ಹೇಳ್ತಿದ್ದೀನಿ. ಆರ್ಗ್ಯೂಡ್. ನಾನು ಬಹಳ ಟ್ರೈ ಮಾಡಿದೆ, ನೋಡವ ಹಂಗೆಲ್ಲ ನಡೆಯಂಗಿಲ್ಲ, ಅದು ಹಂಗಲ್ಲ, ನಿಮ್ಮ ಅಪ್ಪ ಅಮ್ಮ ಬಹಳ ಒಳ್ಳೆ ಕುಟುಂಬದಿಂದ ಬಂದವರು, ಅವರೆಲ್ಲ ನಡ್ಕೊಳ್ತಾರ, ದಾನ ಧರ್ಮ ಮಾಡಿದಾರ, ಇಷ್ಟೆಲ್ಲ ಅದರ ಗೊಳೋ ಅಂತ ಅಳಕತ್ತಾರ. ಆ ತಾಯಿ 1 ಸಾರಿ ಮಗಳಿಗೆ ಭೇಟಿ ಮಾಡಿಸ್ಕೊಡಿ. ನೋ, ಐ ವಿಲ್ ನಾಟ್ ಮೀಟ್ ಸರ್, ನಾನು ಅವ್ನು ಭೇಟಿ ಆಗಲ್ಲ ಸರ್, ಐ ಆಮ್ ಅ ಮೇಜರ್, 18 ವರ್ಷ ನನಗೆ ತುಂಬಿದೆ, ನಾನು ಹೋಗಲ್ಲ ಅಂದ್ಬಿಟ್ಲ. ಏನು ಮಾಡ್ಲಿಕ್ಕೆ ಆಗಲ್ಲ. ಅದಾದ್ಮೇಲೆ ಕಂಪ್ಲೇಂಟ್ ಇವನ್ ಅಗೇನ್ಸ್ಟ್ ಮೀ, ನನ್ನ ಮೇಲೆ ಕಂಪ್ಲೇಂಟ್ ಮಾಡಿದ್ರು. ವಾಪಸ್ ಹೋದ ಹುಡುಗಿ. ಹೋದಾದ್ಮೇಲೆ ಕರೆಕ್ಟ್ 6 ತಿಂಗಳಿಗೆ ಅವ್ರ ತಾಯಿ ಸಾವಾಗತ್ತೆ. ಅಷ್ಟರೊಳಗ ಈ ಹುಡುಗಿಗೆ ಎಲ್ಲ ಪೂರ್ತಿ ಅದು ಏನು ಹೋದ ಕಾಲ ವಾಪಸ್ ಬರಂಗಲ್ಲ. ಸ್ಟಾರ್ಟೆಡ್ ಎಲ್ಲ ಟಾರ್ಚರ್ ಮಾಡ್ದ, ಮತ್ತೊಂದು ಮಾಡ್ದ, ಮಗದೊಂದಾಯ್ತು, ಹಣ ಕೀಳ್ಲಿಕ್ಕೆ ಪ್ರಯತ್ನ ಪಟ್ಟ, ವಾಪಸ್ ಬಂದು ಗುಳೋ ಅಂತ ಅಳ್ತಿತ್ತ ಹುಡುಗಿ. ಅವ್ರ ತಂದೆ ಕರೆದು ಹೇಳ್ದೆ, ಈಗ ನೀವು ವಾಪಸ್ ತಗೊಂಡ್ಬಿಡ್ರಕಿನ್ನ, ಈಗ ನೀವು ಇಲ್ಲ ನನಗೆ. ಅವರು ಇಲ್ಲ ಸರ್, ಅವಳಿಗೆ ಶ್ರಾದ್ದ ಮಾಡಿಬಿಟ್ಟಿದ್ದೀನಿ, ನನಗೆ ಅವಳು ಬೇಡ, ನನ್ನ ಹೆಂಡತಿ ಕಳ್ಕೊಂಡೆ, ನಂದು ಇಂಥ ದೊಡ್ಡ ಸಂಪ್ರದಾಯ. ದೆನ್ ಐ ಅನಲೈಸ್ಡ್,
ಒಂದು ಸಾರಿ ಅವ್ರದ್ದು ನಾನು ಹಂಗ ಕೂತ್ಕೊಂಡು ಔಟ್ ಆಫ್ ಕ್ಯೂರಿಯಾಸಿಟಿ, ನಾನೊಂದು ಪ್ರಕರಣವನ್ನ ಬರೀ ಪ್ರಕರಣ ಅಂತ ನೋಡಲ್ರಿ, ಪ್ರತಿ FIR ಹಿಂದೆ ಒಂದು ಕತೆ ಇರ್ತೈತಿ. ಪೊಲೀಸ್ ಸ್ಟೇಷನ್ ಬರೋರು ಯಾರು ಹಂಗ ಬರಂಗಿಲ್ಲ. ಕೇಳಿದಾಗ ನನಗೆ ಏನು ಅನಿಸ್ತಂದ್ರ, ದೇ ವೇರ್ ವೆರಿ ಬಿಸಿ ಇನ್ ಅರ್ನಿಂಗ್ ಮನಿ. ಹಣ ಸಂಪಾದನೆ ಮಾಡೋದ್ರೊಳಗೆ ಈಗೀಗ ಏನ್ ಬೇಕು ಎಲ್ಲ ಕೊಟ್ರ ಅವ್ರ. iPhone 6 ಬಂದಿತ್ತಂದ್ರ ಅಮೆರಿಕದ 7 ತರಿಸ್ಕೊಡ್ರ. ಇಂಡಿಯಾದಾಗ 6 ಇರ್ತೈತಿ, ಅಲ್ಲಿ 7 ಇರ್ತೈತಲ್ಲ, 7 ತರಿಸ್ಕೊಡರ. ಏನ್ ವಾಟ್ ನಾಟ್, ಯು ನೇಮ್ ಇಟ್, ದೇ ಹ್ಯಾವ್ ಗಿವನ್ ಇಟ್ ಹರ್. ಬಟ್ ಒಂದು ದಿವಸ ಕೂತ್ಕೊಂಡು ಮಕ್ಕಳ ಜೊತೆ ಹೆಂಗದಿಬೆ, ಆರಾಮದೇನ, ನಿನ್ನ ಫ್ರೆಂಡ್ಸ್ ಯಾರು, ಊಟ ಏನು ಮಾಡ್ತಾ ಇದೀಯಾ, ಪರೀಕ್ಷೆ ಹೇಗೆ ಬರಿತಿದೀಯಾ, ನಿನ್ನ ಇಷ್ಟ ಏನು, ನಿನ್ನ ಕಷ್ಟ ಏನು, ಯಾರಾದರೂ ತೊಂದರೆ ಕೊಡ್ತಿದಾರ, ಒಂದು ದಿನ ನಿನ್ನ ಸ್ನೇಹಿತರನ್ನ ಕರ್ಕೊಂಬ, ನಾನು ನಿಮ್ಮ ಕಾಲೇಜಿಗೆ ಒಂದು ಸಾರಿ ಬರ್ತೀನಿ. ಎವ್ರಿ ಪೇರೆಂಟ್ ಮೀಟಿಂಗ್ ವಾಸ್ ಅಟೆಂಡೆಡ್ ಬೈ ಡ್ರೈವರ್. ಪ್ರತಿ ಪೇರೆಂಟ್ ಮೀಟಿಂಗ್ ಅನ್ನ ಬರೀ ಡ್ರೈವರ್ ಕಳ್ಸರ್. ಸೊ ಹೆಂಡತಿ ಹೋದ್, ಮಗಳ ಬದುಕು ಹಾಳಾಯ್ತು. ಉಳಿದದ್ದೇನು, ಇದು ಶ್ರೀಮಂತರಿಗೆ ಅಷ್ಟೇ ಅಪ್ಲೈ ಆಗಲ್ಲ, ಬಡ ಮಕ್ಕಳಿಗೂ ಕೂಡ ಅಪ್ಲೈ ಆಗುತ್ತೆ. ನನ್ನ ಕನಸು ನನ್ನ ಕನಸು ಏನಂತಂದ್ರೆ, ಪೊಲೀಸ್ ಪೇದೆಯ ಮಕ್ಕಳು IPS ಅಧಿಕಾರಿಗಳಾಗ್ಬೇಕು. ಜಿಲ್ಲಾಧಿಕಾರಿಯ ಕಚೇರಿಯಲ್ಲಿ ಕಾವಲು ಕಾಯ್ತಕ್ಕಂಥ ವ್ಯಕ್ತಿ ಮಕ್ಕಳು ಜಿಲ್ಲಾಧಿಕಾರಿಗಳಾಗ್ಬೇಕು. ಪೌರ ಕಾರ್ಮಿಕರ ಮಕ್ಕಳು ಪುರಸಭೆಯ ಅಧ್ಯಕ್ಷ ಆಗ್ಬೇಕು. ಗ್ರಾಮ ಪಂಚಾಯತಿ ಸದಸ್ಯರ ಮಕ್ಕಳು ಈ ರಾಜ್ಯದ ಚುಕ್ಕಾಣಿಯನ್ನು ಹಿಡಿಬೇಕು. ಇದು ಯಾವಾಗ ಆಗತ್ತಾ? ಇದು ನನ್ನ ಕನಸಲ್ರಿ, ನಮ್ಮ ಭಗತ್ ಸಿಂಗ್, ನಮ್ಮ ಗುರುಗಳ ಕನಸು. ಇಟ್ಸ್ ನಾಟ್ ಮೈ ಡ್ರೀಮ್, ಇಟ್ಸ್ ದ ಡ್ರೀಮ್ ಆಫ್ ಮೈ ಗುರು ಭಗತ್ ಸಿಂಗನ ಕನಸು. ಆದ್ರೆ ಇದು ಹೆಂಗ್ ಸಾಧ್ಯ? ಟೈಮ್ ಪಾಸ್ ಮಾಡಿದ್ರೆ ಸಾಧ್ಯನಾ? ಕೊಪ್ಪಳದಾಗ ನೋಡ್ತೀನಿ, ಎಲ್ಲಿ ಪಕ್ಕದಲ್ಲಿ ಬರೀ ಗುಟ್ಕಾ ಪಿಚಕ್ ಗುಟ್ಕಾ ತಿಂದ್ರೆ ಸಾಧ್ಯನಾ? ಯಾರು ಏನ್ ಮಾಡ್ತಾರ ಬಿಡ್ತಾರ. ಹೈಯೆಸ್ಟ್ ಜಿಯೋ ಮೊಬೈಲ್ಗಳನ್ನ ಉಪಯೋಗ ಆಗ್ತಿರೋದು ಉತ್ತರ ಕರ್ನಾಟಕದ ಭಾಗದಲ್ಲಿ, ದಕ್ಷಿಣ ಕರ್ನಾಟಕದ ಭಾಗದಲ್ಲೆಲ್ಲ. ಅವ ಏನೋ ಫ್ರೀ ಕೊಟ್ಟು ಆರಾಮದನ. ಅವನ ಮನಿ ಎಂತದೈತಿ ನೋಡ್ರಿ, ಮುಂಬೈಗೆ ಹೋಗ್ಬೇಡ್ರಿ ಒಂದ್ಸಾರಿ, ಅಂಬಾನಿದೆ, 324 ಫ್ಲೋರ್ ಅಂತ, ಹೆಲಿಪ್ಯಾಡ್ ಅಂತ ಏನೇನ ಐತಿ. ಅವ ಆರಾಮದನ, ನಾವು ಹಾಳಾಗ್ಲಿಕ್ಕತ್ತೀವಿ. ನಂದಿಷ್ಟೇ ಸ್ವಾಮಿ, ಯಾವ ಶಿಕ್ಷಣ ನಮ್ಮ ವೈಯಕ್ತಿಕ ಬದುಕಿನಲ್ಲಿ ಬದಲಾವಣೆ ತರುವುದಿಲ್ಲ, ಯಾವ ತತ್ವ ನನ್ನನ್ನ ಕಷ್ಟ ಕಾಲದಿಂದ ಪಾರು ಮಾಡಲಿಕ್ಕೆ ಸಹಾಯವಾಗುವುದಿಲ್ಲ, ಯಾವ ಪೂಜೆ, ಯಾವ ಹೋಮ, ಯಾವ ಹವನ ನನ್ನಲ್ಲಿ ಉನ್ನತೀಕರಣಕ್ಕೆ ಸಹಾಯ ಮಾಡುವುದಿಲ್ಲ, ಅದು ನನ್ನ ಪಾಲಿಗೆ ಶಿಕ್ಷಣ ಅಲ್ಲ, ಅದು ನನ್ನ ಪಾಲಿಗೆ ಪೂಜೆ ಅಲ್ಲ. ಜ್ಞಾನ ಎನ್ನುವುದು ದುಃಖದ ನಿರ್ಮೂಲಕ ಆಗಿರ್ಬೇಕು, ದುಃಖ ನಿವಾರಕ ಆಗಿರ್ಬೇಕು. ದುಃಖಕ್ಕೆ, ಸಮಸ್ಯೆಗೆ, ಬಡತನಕ್ಕೆ ಔಷಧಿ ರೂಪದಲ್ಲಿ ನಮಗೆ ಜ್ಞಾನ ಸಿಗಬೇಕು, ಪೂಜೆ ಆಗಿರ್ಬೇಕು, ಒಂದು ಸಾಂಗತ್ಯ ಆಗಿರ್ಬೇಕು. ಅದು ನಮ್ಮ ಪಾಲಿಗೆ ನಾವು ಸ್ವೀಕಾರ ಮಾಡೋಣ. ಹಸಿದವನಿಗೆ ಅನ್ನವನ್ನ ಹಾಕಬೇಕೇ ಹೊರತು ವೇದಾಂತವನ್ನಲ್ಲ ಅಂತ ಹೇಳಿದ ಸ್ವಾಮಿ ವಿವೇಕಾನಂದರ ತತ್ವ ಇದನ್ನೇ ಒಳಗೊಂಡಿದೆ. ನಾವು ಅದನ್ನ ಕಡಿಮೆ ಮಾಡ್ತೀವಿ, ಇಚ್ಛಾಶಕ್ತಿಯ ಕೊರತೆಯಿಂದ ಅದಾಗುತ್ತೆ.